ಸಿಎಂ ಬದಲಾಗ್ತಾರೆ, ಕುರ್ಚಿಯಲ್ಲಿ ಯಾರು ಕುತ್ಕೊಳ್ತಾರೆ, ಡಿ.ಕೆ. ಶಿವಕುಮಾರ್ ಅವ್ರಿಗಿರುವಂತಹ ಕೆಪಾಸಿಟಿ ಎಷ್ಟು, ಸಿದ್ದರಾಮಯ್ಯ ಅವರ ತೂಕ ಹೆಂಗಿದೆ, ಮಾಸ್ ಲೀಡರ್ ಒಬ್ರು, ಪವರ್ಫುಲ್ ಲೀಡರ್ ಒಬ್ರು, ಹೈಕಮಾಂಡ್ಗೆ ತುಂಬಾ ಆಪ್ತರು ಯಾರು, ಸೋನಿಯಾ ಗಾಂಧಿಗೆ ತುಂಬಾ ಇಷ್ಟವಾದವ್ರು ಯಾರು, ಹಿಂಗ ಲೆಕ್ಕಾಚಾರಗಳನ್ನ ಮಾಧ್ಯಮಗಳಲ್ಲಿ ನೀವು ಕೇಳ್ತಾ ಇದ್ರಿ ಅಲ್ವಾ ಇಲ್ಲಿ ತನಕ ಕೇಳ್ತಾ ಇದ್ದಿದ್ದೆ ಹೆಂಗೆ ಸಿಎಂ ಬದಲಾಗ್ತಾರೆ ಅಂದ್ರೆ ಯಾರ್ಯಾರಿಗೆ ಏನೇನು ಅರ್ಹತೆ ಇದೆ ಅಂತ. ಬಟ್ ಅದನ್ನೆಲ್ಲ ಬದಿಗಿಟ್ಟು ಮಾಧ್ಯಮದಲ್ಲೇ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಸೈಂಟಿಫಿಕ್ ಆಗಿ ಸಿದ್ದರಾಮಯ್ಯ ಅವರ ಕ್ವಾಲಿಟಿಗಳೇನು, ಆಟಿಟ್ಯೂಡ್ ಹೆಂಗಿದೆ, ಪಕ್ಷವನ್ನ ಸಂಘಟನೆ ಮಾಡುವಂತಹ ಒಂದು ತಾಕತ್ ಹೆಂಗಿದೆ, ಡಿ.ಕೆ. ಶಿವಕುಮಾರ್ ಅವ್ರಿಗೆ ಹೆಂಗಿದೆ, ಇದೊಂಥರ ಆಪಲ್ ಮತ್ತೆ ಆರೆಂಜ್ ರೀತಿಯ ತಾಳೆನ ಹೊಂದಾಣಿಕೆನ ಅಥವಾ ಆಪಲ್ ಪೈನಾಪಲ್ ರೀತಿಯಲ್ಲ, ಇದ್ರ ಬಗ್ಗೆ ನಾವಿವತ್ತು ಬಹಳ ಸುದೀರ್ಘವಾಗಿ ಎಲ್ಲೂ ನೀವು ಕೇಳೇ ಇರಲ್ಲ. ಸೈಂಟಿಫಿಕ್ ಆಗಿ ಅವರಿಬ್ಬರ ವ್ಯಕ್ತಿತ್ವ ಎಂಥದ್ದು, ಜನರಿಗೆ ಬಹಳ ಹತ್ರದಲ್ಲಿರೋರು ಯಾರು, ಇದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗೋಣ. ನನ್ನ ಜೊತೆ ಇವತ್ತು ಎಕ್ಸ್ ಸಿವಿಲ್ ಸರ್ವಿಸ್ ಆಫೀಸರ್ ಮತ್ತು ಸೀನಿಯರ್ ಜರ್ನಲಿಸ್ಟ್ ಕೃಷ್ಣರಾಜ ಎಂ ಮಂಜುನಾಥ್ ಸರ್ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸಿಕ್ಕಾಪಟ್ಟೆ ಖುಷಿ ಆಯ್ತು ನಿಮ್ಮನ್ನ ಸ್ಟುಡಿಯೋದೊಳಗೆ ಇನ್ವೈಟ್ ಮಾಡಿದ್ದು. ನಾನು ನಿಮ್ಮ ಹತ್ರ ಮಾತಾಡ್ತೀನಿ, ಅದಕ್ಕಿಂತ ಮುಂಚೆ ಕೆಲವೊಂದು ಅಪ್ಡೇಟ್ ಇದೆ, ಜನರ ಗಮನಕ್ಕೆ ತಂದ್ಬಿಡೋಣ ಸರ್. ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದೀವಿ ಇವತ್ತು ನಾವು ಅಂತ. ಇದು ರಾಜ್ಯ ರಾಜಕೀಯದ ಬಿಗ್ ಬ್ರೇಕಿಂಗ್ ನ್ಯೂಸ್. ಇಲ್ಲಿ ತನಕ ನೀವು ಕೇಳ್ತಾ ಇದ್ದಿದ್ದು ಸಿದ್ದರಾಮಯ್ಯ ಅವರ ಸಾಮರ್ಥ್ಯ ಹೆಂಗೆ, ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆದ್ರೆ ಹೆಂಗಿರುತ್ತೆ, ರಾಜಕೀಯವಾಗಿ ಮಾತ್ರ ನೋಡ್ತಾ ಇದ್ವಿ ನಾವು. ಆದ್ರೆ ಇವತ್ತು ಅವರ ಪರ್ಸನಾಲಿಟಿಗಳು ಹೆಂಗಿರುತ್ತೆ ಅನ್ನೋದನ್ನ ಸೈಂಟಿಫಿಕ್ ಆಗಿ ಸಿಕ್ಕಿರುವಂತಹ ಡೀಟೇಲ್ಸ್ ನಿಮ್ ಗಮನಕ್ಕೆ ತರ್ತಾ ಹೋಗ್ತೀವಿ. ಇದು ರಾಜ್ಯ ರಾಜಕೀಯದ ಬಿಗ್ ಬ್ರೇಕಿಂಗ್ ನ್ಯೂಸ್. ಇದು ಗದ್ದುಗೆ ಗುದ್ದಾಟದ ನಡುವೆಯೇ ಮತ್ತೊಂದು ರೋಚಕ ಸುದ್ದಿ. ಈ ಸುದ್ದಿ ನೀವು ಕೇಳ್ಬಿಟ್ರೆ ಹಿಂಗೂ ಇದೆಯಾ, ಹಿಂಗೂ ಉಂಟಾ ಅಂತ ನೀವುಗಳು ಮಾತ್ರ ಅಲ್ಲ, ರಾಜಕಾರಣಿಗಳಿಗೆ ದಂಗಾಗ್ಬಿಡುತ್ತೆ. ನಾಯಕತ್ವ ಯಾರಿಗೆ ಅನ್ನೋ ಪ್ರಶ್ನೆಗೆ ತೆರೆ ಎಳೆಯುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಡೀಟೇಲ್ಸ್ ನ ನಿಮ್ ಗಮನಕ್ಕೆ ತರ್ತಾ ಇದೀವಿ ಇವತ್ತು ನಾವು. ಸಿದ್ದು ಮತ್ತು ಡಿ.ಕೆ.ಶಿ ಇವರಿಬ್ಬರ ಪೈಕಿ ಯಾರು ದಿ ಬೆಸ್ಟ್, ನಾವು ಅದಕ್ಕೆ ಹೇಳಿದ್ವಲ್ಲ ಆರಂಭದಲ್ಲೇ, ಯಾರು ದಿ ಬೆಸ್ಟ್, ಸೈಂಟಿಫಿಕ್ ಸರ್ವೆ ಏನ್ ಹೇಳುತ್ತೆ ಅಂತ. ಹೈಕಮಾಂಡ್ಗೆ ಪ್ರಿಯವಾಗಿ ಯಾರಿದ್ದಾರೆ ಬೇಡ, ಜನರಿಗೆ ಪ್ರಿಯವಾಗಿ ಯಾರಿದ್ದಾರೆ ಅಂತ ನೋಡ್ಬೇಕು. ಅದಲ್ವಾ ಅಲ್ಟಿಮೇಟ್ ಆಗಿ ಜನಾದೇಶನೇ ಅಲ್ವಾ ಬಹಳ ಪ್ರಮುಖವಾಗೋದು. ಜನಸೇವೆಯೇ ಜನಾರ್ದನ ಸೇವೆ ಅಂತಾರೆ. ಹಂಗೆ ಜನರಿಗೆ ಇವರಿಬ್ಬರಲ್ಲಿ ಬಹಳ ಅಚ್ಚುಮೆಚ್ಚು ಯಾರು, ಇವರಿಬ್ಬರ ಆಟಿಟ್ಯೂಡ್ ಜನರಿಗೆ ಬಹಳ ವಿಪರೀತ ಇಷ್ಟ ಆಗೋದು ಯಾರಿಗೆ, ಪಕ್ಷವನ್ನ ಸಂಘಟನೆ ಮಾಡೋದ್ರಲ್ಲಿ ಜನ ಯಾರನ್ನ ತುಂಬಾ ನಂಬ್ತಾರೆ, ಇಬ್ಬರಿಗೂ ವಯಸ್ಸಲ್ಲಿ ವ್ಯತ್ಯಾಸ ಇದೆ. ಹಂಗಾಗಿ ಸಿದ್ದರಾಮಯ್ಯ ಅವ್ರನ್ನ ಜನ ಹೆಂಗ್ ನೋಡ್ತಾರೆ, ಡಿ.ಕೆ. ಶಿವಕುಮಾರ್ ಅವ್ರನ್ನ ಹೇಗೆ ಪ್ರೀತಿ ಮಾಡ್ತಾರೆ, ನಂಬರ್ಸ್ ಹೆಂಗ್ ಕೊಡ್ತಾರೆ, ಇಬ್ಬರಲ್ಲಿ ಒಬ್ರು ಫಸ್ಟ್ ರ್ಯಾಂಕ್ ಮತ್ತೊಬ್ರು ಲಾಸ್ಟ್ ಬೆಂಚ್ ಅಥವಾ ಇಬ್ರು ಫಸ್ಟ್ ಕ್ಲಾಸ್, ಇವೆಲ್ಲವನ್ನ ನಿಮ್ಮ ಮುಂದೆ ತರ್ತಾ ಇದ್ದೀವಿ ನಾವು. ನಾನು ಹೇಳಿದ್ನಲ್ಲ ಆರಂಭದಲ್ಲಿ, ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆಗೆ ನಾವು ಇವತ್ತು ಚರ್ಚೆ ಮಾಡ್ತಾ ಇದ್ದೀವಿ. ಇಲ್ಲಿ ತನಕ ನಾನು ಆರಂಭದಲ್ಲೇ ಹೇಳ್ದಂಗೆ ರಾಜಕೀಯವಾಗಿ ಮಾತ್ರ ಒಂದು ವಾರದಿಂದ ಕೇಳಿ ನಿಮ್ಗೂ ಬೇಸತ್ತೋಗ್ಬಿಟ್ಟಿರುತ್ತೆ. ಅವ್ರು ಬರ್ತಾರಂತೆ, ಬ್ರೇಕ್ಫಾಸ್ಟ್ ಮೀಟಿಂಗ್ ಅಂತೆ, ಸೋನಿಯಾ ಗಾಂಧಿ ಅವ್ರಿಗೆ ಇವ್ರು ತುಂಬಾ ಇಷ್ಟ ಅಂತೆ, ರಾಹುಲ್ ಗಾಂಧಿ ಅವ್ರು ಇವ್ರನ್ನ ತುಂಬಾ ಓಲೈಕೆ ಮಾಡ್ತಾರಂತೆ, ಇವ್ರ ಕಡೆ ಇಷ್ಟೊಂದು ಜನ ಬೆಂಬಲಿಗರಿದ್ದಾರಂತೆ, ಡಿ.ಕೆ. ಶಿವಕುಮಾರ್ ಹಿಂಗ್ ಮಾಡ್ತಾರಂತೆ, ಅಲ್ಲಿಗೆ ಹೋಗ್ತಾರಂತೆ. ಇವೆಲ್ಲ ಅಲ್ಲ, ಸೈಂಟಿಫಿಕ್ ಆಗಿ ಬಂದಿರುವಂತಹ ರಿಪೋರ್ಟ್ ಯಾರ್ಯಾರಿಗೆ ಎಷ್ಟೆಷ್ಟು ಮಾರ್ಕ್ಸ್ ಅನ್ನ ಕೊಡ್ತಾ ಇದೆ, ಜನ ಇವರನ್ನ ಹೆಂಗ್ ನೋಡ್ತಾರೆ, ಇದಲ್ವಾ ಬಹಳ ಇಂಪಾರ್ಟೆಂಟ್.